ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನಾನಿವತ್ತು ಬೆಳಗ್ಗೆ ನನ್ನ ಆ, ದಿನ ಯಾವ ರೀತಿ ಇರುತ್ತೆ, ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋಸ್ ನೋಡಿ, ಮತ್ತು ನನ್ನ ವಿಡಿಯೋಸ್ ಫುಲ್ಲು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಫ್ರೆಂಡ್ಸ್, ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಪ್ಲೀಸ್ ಸಪೋರ್ಟ್ ಮಾಡಿ, ಫುಲ್ಲು ವಿಡಿಯೋ ನೋಡಿ, ಒಂದು ಲೈಕ್ ಕೊಡಿ. ಇತ್ತೀಚೆಗೆ ಲೈಕ್ ಕಮ್ಮಿಯಾಗಿ ಕಮೆಂಟ್ಸೇ ಜಾಸ್ತಿ ಆಗ್ತಾಯಿದೆ. ಪ್ಲೀಸ್ ಲೈಕ್ ಕೊಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೋಡಿ, ನಾನು ಇವತ್ತು ಬಾಗಿಲಿಗೆ ಬೆಳಗ್ಗೆನೇ ಎದ್ದು ಬಾಗಿಲಿಗೆ ಇದು ನನ್ನ ಡೈಲಿ ನಾನು ಎದ್ದಿದ ತಕ್ಷಣ ಮಾಡೋ ಅಂಥ ಕೆಲಸನೇ ಇದು. ಬೆಳಗ್ಗೆ ನಾನು ಎದ್ದಿದ ತಕ್ಷಣ ನಾನು ಫ್ರೆಶ್ ಅಪ್ ಆಗಿ ಬಾಗಿಲು ಗುಡಿಸಿ ಬಾಗಿಲಿಗೆ ನೀರಾಗಿ ರಂಗೋಲಿ ಹಾಕ್ತೀನಿ. ಇದು ಹಾಕಿದ್ದಾದಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳೋದು ನಾನು. ಇದು ಆಗಿಲ್ಲ ಅಂತಂದರೆ ನಾನು ಮತ್ತೆ ಒಳಗಡೆ ನಾನು ಯಾವ ಕೆಲಸನೂ ಮಾಡೋದಕ್ಕೆ ಆಗಲ್ಲ. ಒಂದೊಂದು ದಿವಸ ಯಾವತ್ತನ ಒಂದೊಂದು ದಿವಸ ಬಿಟ್ಬಿಡ್ತೀನಿ. ಯಾಕೆ ಅಂತಂದರೆ ಹಿಂದಿನ ದಿವಸ ಹಾಕಿರ್ತೀನಲ್ಲ, ಆ ರಂಗೋಲಿ ಏನಾದರೂ ಸ್ವಲ್ಪ ಫ್ರೆಶ್ ಆಗಿತ್ತು ಅಂದರೆ ಅದನ್ನು ಗುಡಿಸೋದಕ್ಕೆ ಮನಸ್ಸೇ ಬರೋದಿಲ್ಲ ಫ್ರೆಂಡ್ಸ್, ಅಷ್ಟು ಫ್ರೆಶ್ ಆಗಿರುತ್ತೆ. ಸುಮ್ಮನೆ ಯಾಕೆ ಅದನ್ನ ಗುಡಿಸೋದು ಅಂತಂದ್ಬಿಟ್ಟು ರಂಗೋಲಿನ ಗುಡಿಸೋದಿಲ್ಲ. ಮತ್ತು ನಾನು ಯಾವಾಗಲೂ ಅಷ್ಟೇ ಇಷ್ಟು ಸಿಂಪಲ್ಲಾಗಿ ಈ ಥರ ರಂಗೋಲಿಗಳಲ್ಲಿ ಹಾಕಿದ್ರೆ ಬೇಗನೂ ಆಗುತ್ತೆ, ಮತ್ತು ಸಿಂಪಲ್ಲಾಗಿದ್ರೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಫ್ರೆಂಡ್ಸ್, ನಾನು ಹಿಂದಿನ ವಿಡಿಯೋದಲ್ಲಿ ನಾನು ವಾಯ್ಸ್ ಓವರ್ ಏನೂ ಕೊಡೋದಕ್ಕೆ ಆಗಿಲ್ಲ. ಅದು ಯಾಕೆ ಅಂತಂದರೆ ನಾನು ವಿಡಿಯೋ ಎಲ್ಲ ಎಡಿಟಿಂಗ್ ಆದಮೇಲೆ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡೇ ಇದ್ದೋಗ್ಬಿಟ್ಟೆ ಫ್ರೆಂಡ್ಸ್. ಆಮೇಲೆ ನಾನು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಆದಮೇಲೆ ತುಂಬ ಹೊತ್ತಾದಮೇಲೆ ನಮ್ಮ ಯಜಮಾನ್ರ ಫೋನಲ್ಲಿ ನೋಡ್ತಾ ಇದ್ದೀನಿ, ಯಾಕೋ ವಾಯ್ಸೇ ಇಲ್ವಲ್ಲ, ಏನಾಯ್ತು ಅಂತ ಅಂದ್ಬಿಟ್ಟು ಅದರಲ್ಲಿ ನಾನು ವಾಯ್ಸು ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಮಾಡ್ತೀನಿ, ಆದ್ರೂ ನನಗೆ ವಾಯ್ಸೇ ಕೇಳಿಸಿಲ್ಲ. ಆಮೇಲೆ ಮತ್ತೆ ನಾನು ಬಂದುಬಿಟ್ಟು ಎಡಿಟಿಂಗಲ್ಲಿ ನೀವು ಚೆಕ್ ಮಾಡಿದ್ರೆ ನನ್ನ ಫೋನಲ್ಲಿ ಅದರಲ್ಲಿ ವಾಯ್ಸ್ ಓವರೇ ಕೊಟ್ಟಿರಲಿಲ್ಲ ಫ್ರೆಂಡ್ಸ್, ಸಾರಿ. ಮತ್ತು ಸವಿತಾ ಅವರು ಅಂದರೆ ಅಡುಗೆ ಮನೆ ತುಳಜಾ ಅಡುಗೆ ಮನೆಯವರು ಚಾನಲವರು ವಾಯ್ಸ್ ಯಾಕೆ ಕೊಟ್ಟಿಲ್ಲ ಅಂತ ಕೇಳಿದ್ರು. ನಾನು ವಾಯ್ಸ್ ಓವರ್ ಕೊಡೋದೇ ಮರ್ತುಬಿಟ್ಟಿದ್ದೆ, ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸಾರಿ ಸವಿತಾ, ಸಾರಿ ಅಂತ ಕೇಳ್ಕೊತೀನಿ. ಅಲ್ಲಿಂದ ನನ್ನ ಈ ಸಿಂಪಲ್ ರಂಗೋಲಿ ನೋಡ್ಬೋದು ಫ್ರೆಂಡ್ಸ್. ಮತ್ತು ರಂಗೋಲಿ ಹಾಕಿದ್ದಾದಮೇಲೆ ಮಸಾಲೆ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ನಮ್ಮ ಯಜಮಾನ್ರು ಸಹ ಮನೆಯಲ್ಲೇ ಇರೋದ್ರಿಂದ ಇಬ್ರಿಗೂ ಸೇರಿಸಿ ಟೀ ಮಾಡೋಣ ಅಂತ. ನಾನು ಹಾಲು ತೊಗೊಂಬಂದು ಇಟ್ಕೊಂಬಿಡ್ತೀನಿ ಫ್ರೆಂಡ್ಸ್. ನಿನ್ನೆ ಸಂಜೆ ತೊಗೊಂಬಂದಿರೋದು ಅಂದರೆ ಇವತ್ತು ಸಂಜೆವರೆಗೂ ನನಗಾಗುತ್ತೆ. 3 ಟೈಮ್ ಮಾಡ್ಕೊತೀನಿ, ಅದರಲ್ಲೂ ಸ್ವಲ್ಪ ಹೆಪ್ಪು ಹಾಕ್ಕೊತೀನಿ ಮೊಸರಿಗೆ. ಈಗ ನನಗೂ ನಮ್ಮ ಯಜಮಾನ್ರಿಗೆ ಟೀ ಮಾಡ್ಕೊತಾ ಇದ್ದೀನಿ. ನನಗೆ ಟೀ ಮಾಡಿದ್ರೆ ಶುಂಠಿ ಹಾಕಲೇಬೇಕು, ಇಲ್ಲಾಂದರೆ ಟೀ ಕುಡ್ದಂಗೆ ಇರೋದಿಲ್ಲ. ನಾನು ಟೀ ಮಾಡಿ ಕುಡಿದು ಆದಮೇಲೆ ನಾನು ಹೊರಗಡೆ ಅಂದರೆ ನಮ್ಮ ಯಜಮಾನ್ರು ಹೊಲ್ದ ಹತ್ರ ಸ್ವಲ್ಪ ಕೆಲಸ ಇದೆ, ಅಲ್ಲಿ ಹೋಗೋಣ, ಮಳೆ ಬಿದ್ದಿದೆ ಅಂತ ಹೇಳಿದ್ರು. ಸರಿ ಅಂತ ಅಂದ್ಬಿಟ್ಟು ನಾನು ನಮ್ಮ ಯಜಮಾನ್ರು ಸಹ ಅಲ್ಲೂ ಹೋಗ್ತಾ ಇದ್ದೀರಿ. ನಮ್ಮ ಯಜಮಾನ್ರು ಕಾಯ್ಕೊಂಡಿದ್ದಾರೆ ಹೋಗೋಣ ಬಾ ಅಂತ. ಈಗ ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀರಿ. ಮಳೆ ಬಿದ್ದಿದೆಯಲ್ಲ ಫ್ರೆಂಡ್ಸ್, ಸ್ವಲ್ಪ ಗಿಡಗಳೆಲ್ಲ ಇರುತ್ತೆ, ಕಿತ್ತಾಕಬೇಕು ಅಂತ. ಮತ್ತು ನೋಡಿ, ಬೆಳಗ್ಗೆ ನಾನು ಈ ರೀತಿ ರಂಗೋಲಿ ಹಾಕಿದ್ದೆ. ಬೆಳಗ್ಗೆನೇ ಸರಿಯಾಗಿ ನಾನು ತೋರಿಸಿರ್ಲಿಲ್ವಲ್ಲ ನಿಮಗೆ, ಅದಕ್ಕೆ ಈಗ ತೋರಿಸ್ತಾ ಇದ್ದೀನಿ. ಈಗ ನಮ್ಮ ಹೊಲದ ಹತ್ರ ಹೋಗ್ತಾ ಇದ್ದೀರಿ. ಇನ್ನೂ ಬಿಸಿಲು ಸಹ ಬಂದಿಲ್ಲ ಫ್ರೆಂಡ್ಸ್, ನೋಡ್ಬೋದು, ಮೋಡ ಥರನೇ ಇದೆ, ಮಳೆ ಬರೋ ಥರನೇ ಇದೆ.
ಹೊಲ್ದ ಹತ್ರ ಸ್ವಲ್ಪ ಗಿಡಗಳೆಲ್ಲ ಕಿತ್ತಾಕಬೇಕು, ತ್ಯಾವ ಇದೆಯಲ್ಲ ಅದಕ್ಕೆ ಗಿಡಗಳೆಲ್ಲ ಕಿತ್ತಾಕಬೇಕು ಅಂತ ನಾನು ನಮ್ಮ ಯಜಮಾನ್ರು ಸಹ ಹೋಗ್ತಾ ಇದ್ದೀರಿ. ಕೆರೆನಲ್ಲಿ ನೀರೇ ಇಲ್ಲಲ್ಲ. ಬಾ, ಕೆರೆನಲ್ಲಿ ನೀರೇ ಇಲ್ವಲ್ಲ ರೇ. ಎಷ್ಟು ದಿವಸ ಆಗಿತ್ತು ನಾನು ಇಲ್ಲಿ ಬಂದು. ಸ್ವಲ್ಪನೂ ಇಲ್ಲ ಅಲ್ಲ. ನಾನು ಐತೆ ಅನ್ಕೊಂಡೇ ಇದ್ದೀನಿ ಕೆರೆನಲ್ಲಿ. ಅಂದರೆ ಈ ಸರಿ ಮಳೆ ಬಿದ್ದರೆ ಮಾತ್ರ ಅಲ್ಲ. ಹಾಂ, ಏನಾದರೂ ಕೆರೆ ಸೊಪ್ಪು ಏನಾದ್ರು ಸಿಗ್ತದೆ ಇದರಲ್ಲಿ? ಸಿಕ್ಕಲ್ವಾ? ಕೆರೆ ಸೊಪ್ಪು ಇನ್ನು ಸ್ವಲ್ಪ ದಿವಸ ಹೋಗ್ಲಿರು, ಚೆನ್ನಾಗಿ ಬರುತ್ತೆ ಕೆರೆ ಸೊಪ್ಪು ಮನೆ ಹತ್ರ. ಆದರೆ ಒಳ್ಳೆ ಗೊಬ್ಬರ ಐತೆ ಈ ಕಡೆ ಎಲ್ಲ. ಮಣ್ಣು ಫ್ರೆಂಡ್ಸ್ ನೋಡಿ, ಬಂಡವಾರ ಬಸವಣ್ಣ ಅಂತಾರೆ ಇದಕ್ಕೆ. ಹಿಂದೆ ಒಂದು ವಿಡಿಯೋನಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಈ ಥರ ಮಳೆಗಳ ಟೈಮಲ್ಲಿ ತುಂಬಾ ಬರ್ತಾ ಇರುತ್ತೆ. ಎಷ್ಟು ಚೆನ್ನಾಗಿದೆ, ಒಳ್ಳೆ ರೈಲ್ ಹೋದಂಗೆ ಹೋಗ್ತಾ ಇರುತ್ತೆ ನೋಡಿ. ಇಷ್ಟು ಚೆನ್ನಾಗಿ ಬರ್ತಾ ಇದೆ. ಇದು ಕಚ್ಚೋದಿಲ್ಲ ಫ್ರೆಂಡ್ಸ್. ನಮ್ಮ ಯಜಮಾನ್ರು ಅಲ್ಲಿ ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್, ಅಲ್ಲಿ ನೋಡಿ, ಅಲ್ಲಿ ತೆಗಿತಾ ಇದ್ದಾರೆ. ನಾನು ಇಲ್ಲಿ ಒಂದು ಸೊಪ್ಪು ಸಿಗುತ್ತೆ ಫ್ರೆಂಡ್ಸ್, ಇಲ್ಲಿ ಕಾಡು ಸಬ್ಬಕ್ಕಿ ಸೊಪ್ಪು ಅಂತ, ಇಲ್ಲಿ ಸಿಗುತ್ತಾ ಅಂತ ನೋಡಕ್ಕೆ ಬಂದೆ. ನೋಡಿ, ಇದರಲ್ಲಿ ಸಿಗುತ್ತೆ, ಅದು ಕಾಡು ಸಬ್ಬಕ್ಕಿ ಸೊಪ್ಪು ಅಂತ. ಒಂದೊಂದು ಸರಿ ಇದರಲ್ಲಿ ಬರುತ್ತೆ ಫ್ರೆಂಡ್ಸ್. ಈಗ ನೋಡಿ ಬಂದಿಲ್ಲ. ಕಾಡು ಸಬ್ಬಕ್ಕಿ ಸೊಪ್ಪು ಅಂತಂದರೆ ಅದು ಸೇಮ್ ನಮ್ಮ ಸಬ್ಬಕ್ಕಿ ಸೊಪ್ಪು ಥರನೇ ಇರುತ್ತೆ. ಅದು ಎಷ್ಟು ಸ್ಮೆಲ್ಲು ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್, ಅಷ್ಟು ಸ್ಮೆಲ್ ಚೆನ್ನಾಗಿರುತ್ತೆ. ಆಗಿನ ಕಾಲದಲ್ಲಿ ತುಂಬಾ ಇತ್ತಂತೆ ಫ್ರೆಂಡ್ಸ್.
ಇಲ್ಲೆಲ್ಲ ಈ ಇದೇನಿದೆ ಈ ಬಂಡೆಗಳು ಇನ್ನೂ ದೊಡ್ಡ ದೊಡ್ಡದಾಗಿದೆ. ಇಲ್ಲಿ ಅವಾಗವಾಗ ಈ ಬಂಡೆಗಳನ್ನೆಲ್ಲ ಹೊಡೆದಾಕ್ಬಿಡ್ತಾರೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ. ಇನ್ನೂ ಆ ಕಡೆ ಹೋದರೆ, ಇನ್ನೂ ಮುಂದಕ್ಕೆ ಹೋದರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಪ್ಲೇಸು. ಉರ್ಲಿನಾ ಉರ್ಲಿ, ಸ್ವಲ್ಪ ಅವರೆಕಾಯಿ, ಅಲಸಂದಿ ಕಾಳು ತಾನೇ. ನೇರಳೆ ಮರದಲ್ಲಿ ಇನ್ನೂ ನಾವು ನೇರಳೆಕಾಯಿ ಸಿಕ್ಕೇ ಅಲ್ಲ ಅದರಲ್ಲಿ. ನೇರಳೆ ಮರದಲ್ಲಿ ನೇರಳೆಕಾಯಿ ಸಿಕ್ಕಿಲ್ವಾ? ನೌರಾ ಫ್ರೆಂಡ್ಸ್, ಇಲ್ಲಿವರೆಗೂ ಕಿತ್ತಿದ್ದೀರಿ. ಇದೆಲ್ಲ ಕಿತ್ತಾಕಿ ನೋಡಿ, ಇದೆಲ್ಲ ಎಷ್ಟು ಕ್ಲೀನ್ ಮಾಡಿ ಹಾಕಿದ್ದಾರೆ. ಇನ್ನೂ ಆ ಕಡೆ ಎಲ್ಲ ಇದೆ ಫ್ರೆಂಡ್ಸ್. ಅದು ಮತ್ತೆ ಊಟ ಮಾಡಿ ಆದಮೇಲೆ ಮತ್ತೆ ಬರ್ತೀನಿ ಅಂತ ಹೇಳಿದ್ರು. ಸೊ ನಾನು ಇನ್ನೂ ಅಡುಗೆ ಎಲ್ಲ ಏನೂ ಆಗಿರಲಿಲ್ವಲ್ಲ, ಅದಕ್ಕೆ ನಾನು ಹೋಗೋಣ ಅಂತ ಅಂದ್ಕೊಂಡು, ಇಲ್ಲಿಂದ ಒಬ್ಬಳೇ ಹೋಗೋದು ಬೇಡ, ನಾನು ಬರ್ತೀನಿ ಹೇಳಿ ಅಂತಂದರು. ಅದಕ್ಕೆ ಇವಾಗ ಹೋಗೋಣ ಅಂತ. ನೋಡಿ, ಇದಿಷ್ಟೆಲ್ಲ ಇನ್ನೂ ಇಷ್ಟಿದೆ. ಇದಿಷ್ಟು ಮಧ್ಯಾಹ್ನ ಬಂದು ಕಿತ್ತಾಕ್ತೀನಿ ಅಂತ ಹೇಳಿದ್ರು. ಹೇಗಿದ್ರು ಬಿಸಿಲಿಲ್ಲ, ಮೋಡ ಮುಚ್ಕೊಂಡೇ ಇದೆ, ನೋಡ್ಬೋದು. ಮತ್ತೆ ಮಳೆ ಬರುತ್ತೋ ಏನೋ. ಇನ್ನು ಈ ಕಡೆ ಎಲ್ಲ ಆಗಿದೆ ಫ್ರೆಂಡ್ಸ್, ಈ ಕಡೆ ಎಲ್ಲ ಕಿತ್ತಾಕಿರೋದಾಗಿದೆ. ಇದೆಲ್ಲ ಕಿತ್ತಾಕಿದ್ದಾಯಿತು ಇಷ್ಟೊತ್ತವರೆಗೂ. ಇವಾಗ ಮನೆಗೆ ಹೋಗೋಣ. ನಮ್ಮ ಯಜಮಾನ್ರು ನೋಡಿ ಅಲ್ಲಿ ನಿಂತಿದ್ದಾರೆ. ಬಾ ಫ್ರೆಂಡ್ಸ್, ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ತೆಗಿಬೇಕು ಫ್ರೆಂಡ್ಸ್. ಈಗ JCB ಹೇಳಿದ್ದಾರೆ. ಜೆ ಸಿ ಪಿ ಬಂದರೆ ಇದನ್ನೆಲ್ಲ ತೆಗಿತಾರೆ. ತೆಗೆದ್ರೆ ಸ್ವಲ್ಪ ನಮಗೆ ಹೊಲ ಉಳಿಸೋದಕ್ಕೆಲ್ಲ ಈಸಿ ಆಗುತ್ತೆ. ನೋಡ್ಬೋದು, ಈ ಬಂಡೆನೆಲ್ಲ ತೆಗಿಸ್ಬೇಕು. ಇವತ್ತು ಯಾವ ಇದೆಯಲ್ಲ, ಇದನ್ನೆಲ್ಲ ತೆಗಿಸ್ಬಿಟ್ರೆ ತ್ಯಾವದಲ್ಲೇ ಸ್ವಲ್ಪ ನಮಗೆ ಹೊಲ ಉಳಿಸೋದಕ್ಕೆ ಮತ್ತು ಬೆಳೆ ಇಕ್ಕೋದಕ್ಕೆಲ್ಲ ಚೆನ್ನಾಗಾಗುತ್ತೆ. ಅಲ್ಲಿಂದ ಮನೆಗೆ ಬಂದಾದಮೇಲೆ ಮನೆಯಲ್ಲಿ ನಾನು ಅಡುಗೆ ಏನು ಮಾಡಿರಲಿಲ್ಲ. ಇವಾಗ ಮನೆ ಹತ್ರನೇ ಕೊಬ್ಬರಿ ಸೊಪ್ಪಿದೆ ಫ್ರೆಂಡ್ಸ್. ನೋಡಿ, ಮಳೆಗೆ ಎಷ್ಟು ಚೆನ್ನಾಗಿ ಎಲ್ಲ ಸೊಪ್ಪೆಲ್ಲ ಬಂದಿದೆ ಅಂತ. ಇದು ನಮ್ಮ ಮನೆ ಹತ್ರನೇ ಸಿಕ್ಕಿರೋಂಥ ಕೊಬ್ಬರಿ ಸೊಪ್ಪು. ಇದರಲ್ಲೇ ಇದು ಸೊಪ್ಪು ಕಿತ್ಕೊಂಡು ಸಾಂಬಾರು ಮಾಡೋಣ ಅಂತಂದ್ಬಿಟ್ಟು ಸೊಪ್ಪು ಕಿತ್ಕೊತಾ ಇದ್ದೀನಿ. ರೆಸಿಪಿ ಏನೂ ಶೇರ್ ಮಾಡ್ಕೊಂಡಿಲ್ಲ, ಯಾಕಂದರೆ ಆಲ್ರೆಡಿ ನಾನು ತುಂಬ ಸೊಪ್ಪು ಸಾರು, ಬಸ್ಸಾರು ಇದೆಲ್ಲ ರೆಸಿಪಿ ಶೇರ್ ಮಾಡ್ಕೊಂಡಿರೋದ್ರಿಂದ. ಮತ್ತು ಹಾಗೆ ಸೊಪ್ಪು ಮನೆ ಹತ್ರ ಇದೆಯಲ್ಲ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು, ರಾಗಿ ಮುದ್ದೆ ಮಾಡಿ ಮತ್ತು ಸೊಪ್ಪು ಸಾರು, ಸೌತೆಕಾಯಿ, ಈರುಳ್ಳಿ ತೊಗೊಂಡು ತಿಂತಾಯಿದ್ರಿ. ಮತ್ತು ಇದು ನಮ್ಮ ಹಳ್ಳಿಗಳ ಕಡೆ ಈ ಥರ ಮಾಡ್ತಾರೆ ಫ್ರೆಂಡ್ಸ್. ಇದು ಮಸ್ಸೊಪ್ಪಲ್ಲ, ಸೊಪ್ಪು ಸಾರು ಮತ್ತು ಸೊಪ್ಪು ಬೇಳೆ ಹಾಕಿ ಸಾಂಬಾರು ಮಾಡೋದು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಸಾಂಬಾರು, ಈ ರೆಸಿಪಿ ನಾನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಹಾಗೆ ಊಟ ಎಲ್ಲ ಆದಮೇಲೆ ಮತ್ತೆ ನಮ್ಮ ಯಜಮಾನ್ರು ಅವರು ಸುಮ್ಮನೆ ಕೂರಲ್ಲ, ಮನೆಯಲ್ಲಿದ್ದರೆ ಏನಾದರೂ ಒಂದೊಂದು ಕೆಲಸ ಮಾಡ್ತಾನೆ ಇರ್ತಾರೆ. ಊಟ ಆದಮೇಲೆ ಇಲ್ಲಿ ನೋಡಿ, ಚೆಂಡು ಹೂವಿನ ಗಿಡ, ಅದು ಗಿಡಕ್ಕೆ ಸ್ವಲ್ಪ ಆ ರಂಬೆಗಳು ಅದು ಬೆಳೀತಾ ರಂಬೆ ಎಲ್ಲ ಕೆಳಕ್ಕೆ ಬಂದುಬಿಡುತ್ತೆ ಅಂತಂದ್ಬಿಟ್ಟು ಅದಕ್ಕೆ ಈ ಥರ ಕೋಲ್ ಇಟ್ಬಿಟ್ಟು ಒಂದು ದಾರ ಕಟ್ತಾರೆ, ರಂಬೆ ಕೆಳಗಡೆ ಬರಬಾರ್ದು ಅಂತ. ಅದಕ್ಕೆ ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ.
ಅಯ್ಯೋ, ಕಾಯಿ ಮೇಲೆ ಹಾಕ್ಕೊಂಡಿದ್ರು. ಹಾಗೆ ನಮ್ಮ ಯಜಮಾನ್ರು ಎಳ್ನೀರು ಮರದಲ್ಲಿ ಎಳ್ನೀರು ಇತ್ತಲ್ಲ ಫ್ರೆಂಡ್ಸ್, ಎಳ್ನೀರು ಹೊಡ್ಕೊಡ್ತಾ ಇದ್ದಾರೆ. ನನಗೆ ಅವ್ರ ಮನೆಯಲ್ಲಿದ್ದರೆ ಡೈಲಿ ಒಂದೊಂದು ಎಳ್ನೀರು ಕುಡಿತೀನಿ ಫ್ರೆಂಡ್ಸ್. ಡೈಲಿ ಒಂದೊಂದು ಸಿಗ್ತಾನೆ ಇರುತ್ತೆ. ಕೊಡಿ ಫ್ರೆಂಡ್ಸ್. ಬಲ್ತ್ಬಿಟ್ಟೈತೆ ಅಲ್ವಾ? 5 ಕಾಯಿ. ಹಾಗೆ ಫ್ರೆಂಡ್ಸ್, ಇದು ನಾನು ಹೇಳಿದ್ನಲ್ಲ, ಕಲ್ಲು ಬಂಡೆ ಎಲ್ಲ ಇದು ತೆಗಿಬೇಕು ಹೊಲದಲ್ಲಿ ಅಂತ. ಈಗ ನೋಡಿ ನಮ್ಮ ಯಜಮಾನ್ರು ಅದನ್ನೆಲ್ಲ ತೆಗಿಸ್ತಾ ಇದ್ದಾರೆ. ಅದು ಅಷ್ಟು ಸುಲಭವಾಗಿ ಬರೋದಿಲ್ಲ. ಯಾಕೆ ಅಂತಂದರೆ ಅದು ತುಂಬ ದೊಡ್ಡ ದೊಡ್ಡದು ಬಂಡೆ ಇದೆ, ನೋಡ್ಬೋದು. ಈ ಸಣ್ಣ ಪುಟ್ಟ ಬಂಡೆಗಳೆಲ್ಲ ತೆಗಿತಾ ಇದ್ದಾರೆ. ಸ್ವಲ್ಪ ಈ ಕಡೆ ಎಲ್ಲ ತೆಗೆದು ಹಾಕಿದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಕಲ್ಲೆಲ್ಲ ಇನ್ನೂ ಸ್ವಲ್ಪ ಇದೆ. ಯಾವುದು ತೆಗಿಯೋದಕ್ಕಾಗುತ್ತೋ ಅದನ್ನ ಮಾತ್ರ ತೆಗಿಯೋಣ ಅಂತ ಹೇಳ್ಕೊಂಡಿದ್ದಾರೆ. ಇಷ್ಟು ದೊಡ್ಡದೆಲ್ಲ ತೆಗಿಯೋದಕ್ಕಾಗಲ್ಲ ಇದರಲ್ಲಿ. ಅವರು ಹೇಳ್ತಾಯಿದ್ರು, ನಾವೇ ಒಡೆದು ತೊಗೊತೀರಿ ಕಲ್ಲನ್ನ ಅಂತ ಹೇಳ್ತಾಯಿದ್ರು. ಸರಿ, ಹಾಗೆ ಮಾಡಿ ಅಂತ ಹೇಳಿದ್ರು ನಮ್ಮ ಯಜಮಾನ್ರು. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಕ್ಲೀನ್ ಮಾಡಿದ್ದಾರೆ. ಇನ್ನೂ ಆ ಸೈಡಲ್ಲೆಲ್ಲ ಇದೆ. ಇದು ಬಂದು 1 ಅವರ್ಗೆ ಇಷ್ಟು ಅಂತ ಕೌಂಟ್ ಮಾಡಿಕೊಂಡು ಮಾಡ್ತಾರೆ ಇವ್ರ ಕೆಲಸ. ಅಂದರೆ 1 ಅವರ್ಗೆ 1,000 ರೂಪಾಯಿ ಅಂತ. ಇದು ಎಷ್ಟು ಅವರ್ ಹಿಡಿಯುತ್ತೋ ಗೊತ್ತಿಲ್ಲ. ಮಳೆ ಏನೋ ಬರೋ ಆಗಿತ್ತು, ಬಿಸಿಲೇನೋ ಅಷ್ಟೊಂದು ಇಲ್ಲ, ಮೋಡ ಮುಚ್ಕೊಂಡೇ ಇದೆ ಫ್ರೆಂಡ್ಸ್. ಈ ಮಳೆಗಾಲದಲ್ಲಿ ಈಗ ಹೊಲ ಎಲ್ಲ ಬಿತ್ತನೆ ಮಾಡಬೇಕಲ್ಲ, ಅದಕ್ಕೆ ಈಗ ಇಷ್ಟು ಬೇಗ ನಾವು ಈ ಬಂಡೆ ಎಲ್ಲ ತೆಗೆಸ್ತಾ ಇರೋದು. ತ್ಯಾವ ಇರೋವಾಗಲೇ ತಗೊಂಬಿಡೋಣ ಅಂತ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನನ್ನ ಈ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಿರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾನು ವಿಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ವಿಡಿಯೋಸ್ ನೋಡೋರಿಗೆಲ್ಲ ತುಂಬ ಧನ್ಯವಾದ ಫ್ರೆಂಡ್.